ಕರ್ನಾಟಕ ಬರಪೀಡಿತ ಪ್ರದೇಶ ಘೋಷಣೆ ಮಾಡಿ ಹೊರ ಕಾಮಗಾರಿ ಮತ್ತು ಉತ್ತರ ಬೇಡಿಕೆಗಳ ಅಭಿವೃದ್ಧಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಎದುರುಗಡೆ ಸಮೀಪದ ಸಾಂಸ್ಕೃತಿಕ ಪ್ರಸ್ತಾವನ ಕೂಡಲೇ ಬೆಳೆ ನಿನ್ನೆ ಬಿಡುಗಡೆ ಮಾಡಬೇಕೆಂದು ಒತ್ತಾಯಿಸಿ ಇವತ್ತಿನ ದಿವಸ ಈ ಒಂದು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೇವೆ. ಈ ಒಂದು ಧರಣಿ ರೈತ ವಿರೋಧಿ ಕಾಂಗ್ರೆಸ್ ಪಕ್ಷಕ್ಕೆ ಹೇಳಿದ್ದಾರೆ, ರೈತ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಹೇಳಿದ್ದಾರೆ, ಬಡವ ವಿರೋಧಿ ರಾಜ್ಯದ ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ದಾರೆ, ಬಡವ ವಿರೋಧಿ ಕೇಂದ್ರದ ಬಿಜೆಪಿ ಸರ್ಕಾರ ಪರಿಹಾರ ಕೊಡ್ತಾರೆ ಮಾಡಿಲ್ಲ. ವಾಡಿಕೆಯಂತೆ ಈ ಬಾರಿ ಕಲಬುರಗಿ ಜಿಲ್ಲೆಗೆ ಮಳೆ ಬಂದಿರುವುದಿಲ್ಲ. ಹೀಗಾಗಿ ರೈತ ತಾನು ಬಿತ್ತಿದಂಥ ಏನು ಬೆಳೆ ಸಂಪೂರ್ಣವಾಗಿ ನಾಶ ಆಗಿದೆ. ಅದಕ್ಕಾಗಿ ಈ ಭಾಗವನ್ನು ಬರಗಾಲ ಪೀಡಿತ ಪ್ರದೇಶ ಅಂತೇಳಿ ಘೋಷಣೆ ಮಾಡಿ ಬರೋ ಕಾಮಗಾರಿ ಪ್ರಾರಂಭ ಮಾಡಬೇಕು. ಎಕರೆಗೆ 50,000 ರೂಪಾಯಿ ಬೆಳೆ ವಿಮೆ ಕೊಡಬೇಕು, ಪರಿಹಾರ ಕೊಡಬೇಕು. ಈ ಹಿಂದೆ ಅರ್ಧ ಪರಿಹಾರ ಕೊಟ್ಟಿದ್ದಾರೆ ಬೆಳೆ ವಿಮೆದು, ಅದು ಕೂಡ ಕೊಡಬೇಕಂತೇಳಿ ನಾವು ಒತ್ತಾಯ ಮಾಡ್ತಿದ್ದೇವೆ. ಈ ಒಂದು ಕಾರಣಕ್ಕಾಗಿ ಇನ್ನೊಂದು ಸಾಕಷ್ಟು ಜನ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಅಂಥ ಕುಟುಂಬಕ್ಕೆ ಪರಿಹಾರ ಕೊಡಬೇಕಂತೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಹಿಂಗಾರು ಮಳೆ ಬರಲಿಲ್ಲ ಅಂತಂದರೆ ಬೇಗನೆ ಮೋಡ ಬಿತ್ತನೆ ಕಾರ್ಯಕ್ರಮ ಪ್ರಾರಂಭಿಸಬೇಕಂತೇಳಿ ನಾವು ತಮ್ಮ ಮೂಲಕ ಆಗ್ರಹ ಮಾಡ್ತಾಯಿದ್ದೇವೆ. ಏನು ಹಿಂಗಾರು ಬಿತ್ತನೆಗೆ ಏನು ರೈತ ಸಜ್ಜಾಗ್ತಾನೆ ಅವರಿಗೆ ಬೀಜ ಆಗಲಿ ಅಥವಾ ಗೊಬ್ಬರ ಆಗಲಿ ಉಚಿತವಾಗಿ ಕೊಡಬೇಕಂತೇಳಿ ತಮ್ಮ ಮುಖಾಂತರ ನಾನು ಆಗ್ರಹ ಮಾಡ್ತೇನೆ.